ಶಾಂತ ದೇಸಾಯಿ ರವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿದ್ದೇನೆ. ಮುಂಡಗೋಡ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಲಕ್ಷ್ಮಣ್ ತಿಪ್ಪಣ್ಣ ಪಾಟೀಲ್ ರವರು ಪಡೆದ ಮತಗಳು 05, ಹಮ್ಮಣ್ಣ ಮಹಾಬಲ ನಾಯಕ್ ಪಡೆದ ಮತಗಳು 08. ಹಮ್ಮಣ್ಣ ಮಹಾಬಲ ನಾಯಕ್ ರವರು 08 ಮತಗಳನ್ನ ಪಡೆದು ಮುಂಡಗೋಡ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ. ಸ್ಥಾನಕ್ಕೆ ಯಾರು ಪ್ರತಿಸ್ಪರ್ಧಿಗಳಿಲ್ಲದ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ಮತಕ್ಷೇತ್ರಗಳನ್ನ ಈಗ ಘೋಷಿಸ್ತಾ ಇದ್ದಾರೆ. ಅಂಕೋಲಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಬೀರಣ್ಣ ಬೊಮ್ಮಯ್ಯ ನಾಯಕ್ ಇವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ. ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ವಿ.ಕೆ. ವಿಶಾಲ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ. ಭಟ್ಕಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಂಕಾಳ್ ಸುಬ್ಬ ವೈದ್ಯ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ. ಕ್ಷೇತ್ರಗಳಿಗೆ ಫಲಿತಾಂಶಗಳು ನಮಗೆ ತುಂಬಾ ಕ್ಲಿಯರ್ ಆಗಿದೆ. ಅದನ್ನು ನಾನು ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಘೋಷಿಸಿದ್ದೇನೆ. ಉಳಿದಂತಹ ಮತಕ್ಷೇತ್ರಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಪ್ರತ್ಯೇಕವಾದ ಸೀಲ್ಡ್ ಕವರ್ನಲ್ಲಿ ಇಟ್ಟಿರೋದ್ರಿಂದ ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ಅದನ್ನು ನಾವು ಟ್ರೆಜರಿಯಲ್ಲಿ ಇಡ್ತಾ ಇದ್ದೇವೆ. ಅಂತಿಮ ಆದೇಶ ಆದ ನಂತರ ನಿರ್ದೇಶನದ ಮೇರೆಗೆ ಕ್ರಮ ಕೈಗೊಳ್ಳುತ್ತೇವೆ. ಶ್ರೀಧರ್ ರಾಮಚಂದ್ರ ಭಾಗವತ್ ಪಡೆದ ಮತಗಳು 06. ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ರಾಜಗೋಪಾಲ್ ಮಹದೇವ್ ಅಡಿ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿದ್ದೇನೆ. ಹಳಿಯಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಶ್ರೀಕಾಂತ್ ಲಕ್ಷ್ಮಣ್ ಗೋಡ್ನೇಕರ್ ಪಡೆದ ಮತಗಳು 09. ಸುಭಾಷ್ ಮಹಾಬಳೇಶ್ವರ ಕೋರ್ವೇಕರ್ ಪಡೆದ ಮತಗಳು 04. ಶ್ರೀಕಾಂತ್ ಲಕ್ಷ್ಮಣ್ ಗೋಡ್ನೇಕರ್ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ. ಜೋಯ್ಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿ ರವರು ಪಡೆದ ಮತಗಳು 05. ಪುರುಷೋತ್ತಮ್ ಸೀತಾರಾಮ್